ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೋಮೇಶ್ವರ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಸ್ಕ್ಯಾಮಾ ಅಥವಾ ನಿಜವಾಗ್ಲೂ ಈ ರೀತಿ ಮಾಡಲ್ನ ಒಂದು ಬಿಸ್ನೆಸ್ ಇದೆಯಾ ಅನ್ನೋದು ಹಲವಾರು ಜನರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇರುತ್ತೆ. ತುಂಬ ಎಜುಕೇಟೆಡ್ ಜನಗಳು ಇದ್ರ ಬಗ್ಗೆ ಒಂದು ಸಂದೇಹ ಇಟ್ಕೊಂಡಿದ್ದಾರೆ, ಅಥವಾ ಓದದೇ ಇರೋ ಜನಗಳು ಇದರಲ್ಲಿ ಸಕ್ಸಸ್ ಆಗಿ ಬೆಳೆದಿರೋರು ಇದ್ದಾರೆ. ಸೊ ಈಗ ನಾವು ಯೋಚಿಸೋದಾದ್ರೆ ಈ 2024 2024ನೇ ಇಸ್ವಿಯಲ್ಲಿ ತುಂಬ ನೆಟ್ವರ್ಕ್ ಕಂಪ್ನಿಗಳು ಆಕ್ಟಿವ್ ಆಗಿದ್ದಾವೆ. ಅವರು ಮೊದಲಾಗಿ ಹೇಳೋ ಅಂಥದ್ದು ನಾವು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ಗಳನ್ನ ಸೆಲ್ ಮಾಡ್ತೀವಿ, ಅಥವಾ ಎಲೆಕ್ಟ್ರಾನಿಕ್ಸ್ಗಳನ್ನ ಸೆಲ್ ಮಾಡ್ತೀವಿ, ಅಥವಾ ಡೇ ಟು ಡೇ FMCG ಪ್ರಾಡಕ್ಟ್ಗಳನ್ನ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಥ್ರೂ ಪ್ರಮೋಟ್ ಮಾಡ್ತೀವಿ. ಸೊ ಅದರಿಂದ ಬಂದಂಥ ಪ್ರಾಫಿಟ್ಟಲ್ಲಿ ನಾವು ಚೈನ್ ಲಿಂಕ್ ಬಿಸ್ನೆಸ್, ಹಂಗಂದ್ರೆ ಒಬ್ರನ್ನೊಬ್ರು ಸೇರಿಸೋದು ಈ ರೀತಿ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡ್ತೀವಿ. ಈ ರೀತಿ ಕಂಪ್ನಿ ಆದಾಯ ಮಾಡುತ್ತೆ. ಸೊ ಇದರಿಂದ ಈಚ್ ಆ್ಯಂಡ್ ಎವ್ರಿ, ಹಂಗಂದ್ರೆ ಈ ಕಂಪ್ನಿಯಲ್ಲಿ ಈ ಎಂಪ್ಲಾಯಿಗಳ ಥರ, ಹಂಗಂದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ರೂಪದಲ್ಲಿ ಈ ಮಾಡ್ಯೂಲ್ನಲ್ಲಿ ಸೇರಿರುವಂತಹ ಎಲ್ಲರೂ ಕೂಡ ಈ ಕಂಪ್ನಿಯ ಎಂಪ್ಲಾಯಿಗಳು, ಜೊತೆಗೆ ಓನರ್ಶಿಪ್ ಹಂಗಂದ್ರೆ ಹಕ್ಕುದಾರರಾಗಿದ್ದಾರೆ. ಹಂಗಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಅಷ್ಟೋ ಇಷ್ಟೋ ಒಂದು ಪರ್ಸೆಂಟೇಜಲ್ಲಿ ನಾವು ಲಾಭವನ್ನು ಹಂಚುತ್ತೀವಿ ಅನ್ನೋ ರೀತಿ ನಾವು ಎಲ್ಲ ಕಡೆ ಕೇಳಿದ್ದೀವಿ. ಒಂದು ನ್ಯೂಸ್ ಚಾನಲ್ ಇರ್ಬೋದು, ಆ ಕಂಪ್ನಿಗಳು ಅವರ ಎಲ್ಲ ಅಫಿಷಿಯಲ್ ರಿಪೋರ್ಟ್ಗಳಲ್ಲಿ ಹೇಳ್ಕೊಳ್ಳೋ ಅಂಥ ವಿಚಾರಗಳಾಗಿರ್ಬೋದು ಇದ್ದೇ ಕೇಳಿದ್ದೀವಿ. ಆದರೆ ನಮಗಿರುವಂತಹ ಸಂದೇಹ ಏನು, ಈ ನೆಟ್ವರ್ಕ್ ಕಂಪ್ನಿಗಳು ತುಂಬ ಸರಿ ಸ್ಕ್ಯಾಮ್ ಆಗಿದೆ, ನಮಗೆ ಮೋಸ ಆಗಿದೆ ಅಂತ ಹಲವಾರು ಜನ ಈ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಹಾಕೋದಿರ್ಬೋದು, ಕೇಸ್ಗಳನ್ನ ರಿಜಿಸ್ಟರ್ ಮಾಡೋದಿರ್ಬೋದು, ಅಥವಾ ನಾವು ನ್ಯೂಸ್ಗಳಲ್ಲಿ ಬಂದು ನಮ್ಗೆ ಈ ರೀತಿ ಮೋಸ ಆಗಿದೆ, ನಮ್ಮ ದುಡ್ಡನ್ನ ವಸೂಲಿ ಮಾಡಿಕೊಡಿ ಅಂತ ಹೇಳೋದಿರ್ಬೋದು. ಈ ರೀತಿ ಹಲವಾರು ಸನ್ನಿವೇಶಗಳನ್ನ ನಾವು ಕಂಡಿರ್ತೀವಿ, ಕೇಳಿರ್ತೀವಿ, ಅಥವಾ ನಮ್ಮ ಅಕ್ಕಪಕ್ಕದವರಿಂದ ನಾವು ಈ ರೀತಿ ವಿಚಾರಗಳನ್ನ ಕೇಳಿರ್ತೀವಿ. ಹೌದು, ಇವತ್ತು 2024ರಲ್ಲಿ ಈ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ನಿಜವಾದವೂ ಇದ್ದಾವೆ, ಅಥವಾ ಸುಳ್ಳು ಕಂಪ್ನಿಗಳು ಇದ್ದಾವೆ. ಸೊ ಏನು ಮಾಡ್ಬೋದು, ಇದ್ರ ಬಗ್ಗೆ ನಾವು ಯಾವ ರೀತಿ ಜ್ಞಾನ ಸಂಪಾದನೆ ಮಾಡ್ಬೋದು, ಇದನ್ನ ನಂಬಬೇಕೋ ಬೇಡವೋ, ಏನು ಮಾಡೋದು? ಕೆಲವೊಂದು ಸೆಲೆಬ್ರಿಟಿ ಅನ್ನೋ ಒಂದು ಸೆಲೆಬ್ರಿಟಿಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಂಪ್ನಿಗಳನ್ನ ಸೃಷ್ಟಿ ಮಾಡಿರೋರು, ಅವರ ಸೆಲೆಬ್ರಿಟಿಗಳ ಒಂದು ಮುಖವನ್ನ ಇಟ್ಕೊಂಡು, ಅವರ ಫ್ಯಾನ್ ಫಾಲೋವರ್ಸ್ನ ಇಟ್ಕೊಂಡು ತುಂಬ ಜನಗಳನ್ನ ಮೋಡಿ ಮಾಡ್ತಾ ಇದ್ದಾರೆ, ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ, ಅವರ ಆದಾಯಕ್ಕೆ ಕುತ್ತು ತರ್ತಾ ಇದ್ದಾರೆ. ಇನ್ನು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ ಹಲವಾರು ಬಾರಿ ನಾವು ನೋಡಿರ್ತೀವಿ, ನಮಗೆ 10 ಲಕ್ಷದ ಕಾರ್ ಕೊಟ್ಟರು, ಹಂಗಂದ್ರೆ 5 ಲಕ್ಷ, 10 ಲಕ್ಷ, 50 ಲಕ್ಷ, 1 ಕೋಟಿ ಕಾರ್ ಕೊಟ್ಟರು, ಹಂಗಂದ್ರೆ ನಾವು ವರ್ಷದಿಂದ ವರ್ಷಕ್ಕೆ ನಾವು ಸೇಲ್ಸ್ ಹೆಚ್ಚಾಗಿ ಮಾಡ್ದಂಗೆ, ನಾವು ಅರ್ನ್ ಮಾಡಿರುವಂಥ ರಿವಾರ್ಡ್ಸ್ ಹೆಚ್ಚಾದಂಗೆ ನಾವು ಮನೆ ಕಟ್ಟೋದಕ್ಕೆ ಕೂಡ ಇವರು ಈ ಕಂಪ್ನಿ ಕಡೆಯಿಂದ ಹಣದ ಸಹಾಯವನ್ನ ಮಾಡ್ತಾರೆ. ಕಾರ್ ತಗೊಳ್ಳೋದಕ್ಕೆ ಅವರು ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡ್ತಾರೆ. ಜೊತೆಗೆ ನಮಗೆ ವರ್ಷಕ್ಕೆ 1 ಬಾರಿ, 2 ಬಾರಿ, 4 ಬಾರಿ ಫಾರಿನ್ ಟ್ರಿಪ್ಸ್, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮನ್ನ ಫಾರಿನ್ ಟ್ರಿಪ್ಗೆ ಕಳಿಸ್ತಾರೆ, ಅಥವಾ ಕಳಿಸಿದ್ರು, ನಾವು ಹೋಗಿ ಬಂದಿದ್ದೀವಿ ಅನ್ನೋದನ್ನು ಕೂಡ ನಾವು ಕೇಳಿರ್ತೀವಿ. ಅದೇ ರೀತಿ ಮನೆ ಕಟ್ಟಿದ್ರು, ಅದರಿಂದ ಬಂದಂತ ಹಣದಲ್ಲೇ ನಾವು ಮನೆ ಕಟ್ಟಿದ್ದು, ಅಥವಾ ನಾನು ಕಾರ್ ತಗೊಂಡಿದ್ದು, ಅದ್ರ ಜೊತೆಗೆ ಆ ಕಂಪ್ನಿಗಳ ಹೆಸರನ್ನ ಮನೆಗಿಟ್ಟೋದು, ಅಥವಾ ಗಾಡಿ ಮೇಲೆ ಹಾಕ್ಸೋದು, ಕಾರ್ಗಳ ಮೇಲೆ, ಈ ರೀತಿ ಒಂದು ಸನ್ನಿವೇಶಗಳನ್ನ, ಆ ರೀತಿ ಒಂದು ದೃಶ್ಯಗಳನ್ನ ನಾವು ದೈನಂದಿನ ಜಗತ್ತಲ್ಲಿ ನಾವು ಕಂಡಿರ್ತೀವಿ. ಅದು ಕೂಡ ಇದೆ. ಆದರೆ ಸ್ಕ್ಯಾಮ್ ಆಗ್ತಾ ಇರೋದು ಯಾರಿಗೆ, ಮೋಸ ಹೋಗ್ತಾ ಇರೋದು ಯಾರು ಅಂತ ಅಂದ್ರೆ, ಹೌದು, ಇದರಲ್ಲಿ ಅರ್ಧಕ್ಕರ್ಧ ಕಂಪ್ನಿಗಳು ಸತ್ಯವಾದವು ಇದಾವೆ, ಹಂಗಂದ್ರೆ ನಿಜವಾಗ್ಲೂ ಫಾರ್ಮ್ ಆಗಿದಾವೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸೇಲ್ಸ್ ಮಾಡ್ತಾ ಇದ್ದಾರೆ. ಅವರ ಪ್ರಾಫಿಟ್ ಅಲ್ಲಿ ಎಲ್ಲ ಅವರ ಚೈನ್ ಲಿಂಕ್ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಯ ಒಬ್ಬ ಎಂಪ್ಲಾಯಿ ಆಗಿ ಜಾಯಿನ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅದರ ಲಾಭವನ್ನ ಹಂಚುತ್ತಿದ್ದಾರೆ, ನಿಜ. ಆದರೆ ಇದೇ ಸಮಯದಲ್ಲಿ ಏನಾಗ್ತಾ ಇದೆ, ಹಲವಾರು ಕಂಪನಿಗಳು ಹಂಗಂದ್ರೆ ಒಂದು ಸುಮ್ಮನೆ ನಾಮಕಾವಸ್ಥೆಗೆ ರಿಜಿಸ್ಟರ್ ಆಗಿ MLM, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಅನ್ನೋ ಒಂದು
ಏನೋ ಸ್ಕೀಮನ್ನು ಹಿಡಿದು ಇವರು ಬರೀ ಜನರನ್ನ ಸೇರಿಸ್ಕೊಳ್ಳೋದು. ಅದರಲ್ಲಿ ಅವ್ರ ಹತ್ರ ನೀವು 15,000 ಕಟ್ಟಿ ಮೆಂಬರ್ಶಿಪ್ ತಗೊಳ್ಳಿ, ಅಥವಾ 20,000 ಕಟ್ಟಿ, 50,000 ಕಟ್ಟಿ, 1,20,000 ಕಟ್ಟಿ, 1,50,000 ಕಟ್ಟಿ ಅನ್ನೋ ರೀತಿ ಈ ಒಂದು ನಂಬರ್ಗಳನ್ನ ಹೇಳಿ, ಇಷ್ಟು ಕಟ್ಟಿದ್ರೆ ನಿಮ್ಗೆ ಇಷ್ಟು ಲಾಭ ಆಗುತ್ತೆ, ಇಷ್ಟು ಬೇಗ ನಿಮ್ಗೆ ರಿಟರ್ನ್ ವಾಪಸ್ ಬರುತ್ತೆ ಅನ್ನೋ ರೀತಿ ಗೊತ್ತಿಲ್ಲದೆ ಇರೋವಂತಹ ಮುಗ್ಧ ಜನರಲ್ಲಿ, ಅಥವಾ ನಾವು ಹಣವನ್ನ ದುಡಿಬೇಕು, ನಾವು ನಮ್ಮ ಮನೆಯಲ್ಲಿ ಏನು ಹಲವಾರು ಹೆಣ್ಮಕ್ಳುಗಳು ಇರ್ತಾರೆ, ಅಥವಾ ದೊಡ್ಡ ದೊಡ್ಡ ಶ್ರೀಮಂತರುಗಳು, ಹೌದು, ಈ ಹೆಣ್ಮಕ್ಳುಗಳು ಅಂತ ಮಾತ್ರ ಹೇಳಲ್ಲ ನಾನು. ಇವತ್ತು ದೊಡ್ಡ ದೊಡ್ಡ IT-BT ಕಂಪ್ನಿಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಅಂತ ಎಂಪ್ಲಾಯೀಸ್ ಇರ್ಬೋದು, ಅಥವಾ ಸಂಬಳನೇ ಇಲ್ದೇನೆ, ದುಡಿಮೆನೇ ಇಲ್ದೇನೆ ಅನ್ಎಂಪ್ಲಾಯ್ಡ್ ಆಗಿ ಮನೇಲೆ ಕೂತಿರೋ ಅಂತ ಹಲವಾರು ಜನ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅಥವಾ ಹೆಂಗಸರುಗಳು, ತುಂಬಾ ಹೌಸ್ ವೈಫ್ಸ್ ಹೆಂಗಸಿರ್ತಾರೆ. ಅವರು ನಾನು ಏನಾದ್ರು ಒಂದು ರೀತಿಲಿ ಆದಾಯ ಮಾಡಿ ನನ್ನ ಗಂಡನಿಗೆ ಅಥವಾ ನನ್ನ ಮಕ್ಕಳಿಗೆ ಒಂದು ಹಣದ ಸಹಾಯವನ್ನ ಮಾಡಬೇಕು, ಮನೆಯನ್ನ ಮುಂದೆ ನಡೆಸ್ಕೊಂಡು ಹೋಗೋದ್ರಲ್ಲಿ ನಾವು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಒಂದು ಮೂಲದಿಂದ ಕಷ್ಟನೋ ಸುಖನೋ ತಂದು ದುಡ್ಡನ್ನ ಇದರಲ್ಲಿ ಹಾಕ್ಬಿಡ್ತಾರೆ. ಆದರೆ ಅದಕ್ಕೆ ಬೇಕಾಗುವಂತಹ ಎಫರ್ಟನ್ನ ಡೇ ಬೈ ಡೇ ನಾವು ಅದರಲ್ಲಿ ಇನ್ಪುಟ್ ಹಾಕಬೇಕಾಗಿರೋದನ್ನ ಯಾರು ಮಾಡಲ್ಲ. ಅಲ್ಲಿ ಅವರು ಸೋಲ್ತಾರೆ, ಅಲ್ಲಿಗೆ ಅವರು ಮೋಸ ಹೋಗ್ತಾರೆ. ಹಾಕಿರೋ ದುಡ್ಡು ವಾಪಸ್ ಬರಲ್ಲ, ಅಲ್ಲಿಗೆ ಮೋಸನೇ ತಾನೇ. ಎಲ್ಲೋ ಒಂದ್ ಕಡೆ ಹಾಕಿರೋ ದುಡ್ಡು ಅಷ್ಟೋ ಇಷ್ಟೋ ಬಂತು ಅಂದಾಗ ನಮಗೆ ಅದು ಮೋಸ ಅಂತ ಅನ್ಸಲ್ಲ. ಅಯ್ಯೋ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಅನ್ಕೋತೀವಿ. ಆದ್ರೆ ₹1 ಹಾಕಿದ ದುಡ್ಡು ಬರ್ದೇನೆ ಇದ್ದಾಗ ಏನ್ ಅನ್ಸುತ್ತೆ? ಮೋಸ ಅಂತ ಅನ್ಸುತ್ತೆ. ಹೌದು, ಇವತ್ತು ತುಂಬಾ ಜನ ಆರ್ಮಿಯಲ್ಲಿ ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋವಂಥವ್ರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. MBBS ಡಾಕ್ಟರ್ಸು, IT-BT ಎಂಪ್ಲಾಯೀಸ್ ಎಲ್ಲರೂ ಲಕ್ಷ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಗೆದ್ದಿರೋರು ಇದ್ದಾರೆ, ಸೋತಿರೋರು ಇದ್ದಾರೆ. ಹೌದು, ನಿಮಗೆ ನಿಮ್ಮ ಸಾಮರ್ಥ್ಯ ಎಷ್ಟು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ನೀವು ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ 100% ಬ್ರೈನ್ ವಾಶ್ ಮಾಡಿ ಇದ್ರ ಬಗ್ಗೆ ನಿಮ್ಮ ತಲೆಗೆ ತುಂಬಿ ಏನೋ ಒಂದು ಹೇಳಿದ ತಕ್ಷಣ, ನೀವು ಅದ್ರ ಬಗ್ಗೆ ಒಂದು ಒಲವು ಮಾಡಿದ ತಕ್ಷಣ ಲಕ್ಷಾಂತರ ರೂಪಾಯಿ ಯಾವುದೋ ಒಂದು ಮೂಲದಿಂದ ತಂದು ಇದರಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಅದಕ್ಕೆ ಬೇಕಾಗುವಂತ ಎಫರ್ಟ್ ಹಾಕಕ್ಕಾಗುತ್ತೋ ಇಲ್ವೋ, ನಾನು ಇದನ್ನ ಮಾಡೋದಕ್ಕೆ ಸಾಮರ್ಥ್ಯನೋ ಇಲ್ವೋ, ನನ್ನ ಕುಟುಂಬ ಇದಕ್ಕೆ ನನ್ನ ಜೊತೆ ಸಹಾಯ ಹಸ್ತ ಚಾಚ್ತಾರೋ ಇಲ್ವೋ, ನನಗೆ ಇದನ್ನ ಮುಂದುವರಿಸ್ಕೊಂಡು ಹೋಗೋಕೆ ಆಗುತ್ತೋ ಇಲ್ವೋ, ಈ ಎಲ್ಲ ಆಲೋಚನೆಗಳನ್ನ ಮಾಡಿ ನೀವು ಇದರಲ್ಲಿ ಹಣವನ್ನ ಹೂಡಿ. ಇಲ್ದಿದ್ರೆ ಬೇಡ, ಅಲ್ಲಿಗೆ ನೀವು ಮೋಸ ಹೋಗೋದು ಖಂಡಿತ. ಇದು ನೀವು ಮೋಸ ಹೋಗೋ ಅಂತ ಭಾಗದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದೊಂದು ಭಾಗ ಆಯ್ತು. ಅದ್ರ ಜೊತೆಗೆ ನೀವು ಎಷ್ಟೇ ಎಫರ್ಟ್ ಹಾಕಿ ಹಗಲು ರಾತ್ರಿ ನಾನು ಮಾರ್ಕೆಟಿಂಗ್ ಮಾಡ್ತೀನಿ, ಮನೆ ಬಾಗಿಲಿಗೆ ಹೋಗಿ ನಾನು ಸೇಲ್ಸ್ ಮಾಡ್ತೀನಿ ಅಂದ್ರೂ ಕೂಡ ನೀವು ಮೋಸ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಈ ಕಂಪನಿಯ ಮಾಡೆಲ್ಗಳು ಕೆಲವೊಂದು ಬಾರಿ ಫೇಕ್ ಆಗಿರುತ್ತೆ, ಈ ಕಂಪನಿ ರಿಜಿಸ್ಟ್ರೇಷನ್ ಫೇಕ್ ಆಗಿರುತ್ತೆ. ಈ ರೀತಿ ಹಲವಾರು ಕಂಪ್ನಿಗಳನ್ನ ನಾವು ನೋಡಿದೀವಿ, ಕೇಳಿದೀವಿ. ನೀವು ಬೇಕಾದ್ರೆ ನಿಮ್ಗೆ ಆ ಕಂಪ್ನಿಗಳ ನೇಮ್ ಏನು ಅಂತ ಹೇಳ್ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಒಮ್ಮೆ ಚೆಕ್ ಮಾಡಿ, ಎಲ್ಲಾ ಕಂಪ್ನಿಗಳನ್ನು ಒಂದೊಂದ್ಸರಿ ವ್ಯೂ ಮಾಡಿ. ಯೂಟ್ಯೂಬ್ ಅಲ್ಲಾಗ್ಲಿ, ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿ. ಹಲವಾರು ಕಂಪ್ನಿಗಳು ಏನು ಫೇಕ್ ಆಗಿರೋದು ಹೌದು, ಅಥವಾ ನಿಜವಾಗಿರೋದು ಹೌದು. ಅದರಿಂದ ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕೀಮ್ ಬಗ್ಗೆ, ನಿಮ್ಗೆ ಬಿಸ್ನೆಸ್ ಆಪರ್ಚುನಿಟಿ ಇದೆ, ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡಿಸ್ತೀವಿ, ಹಲವಾರು ಗೌರ್ಮೆಂಟ್ ಎಂಪ್ಲಾಯಿಗಳೇ ಕೆಲಸ ಬಿಟ್ಟು ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅಂತ ಆಶ್ವಾಸನೆ ಕೊಡುವಂತಹ ಜನರೇನಿದ್ದಾರೆ ಅವರಿಂದ ಆದಷ್ಟು ದೂರ ಇರಿ. ನೀವು ಇವತ್ತು ನಿಮ್ಮ ಕೈಯಲ್ಲಿರುವಂತಹ ಹಣವನ್ನು ಕಳ್ಕೊಂಡು ಬರಿಗೈ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಜನರನ್ನ ನಂಬಿದ್ರೆ. ಅದರಿಂದ ನನ್ನ ಚಾನಲ್ ಕಡೆಯಿಂದ ನಾನು ನಿಮ್ಗೊಂದು ಪುಟ್ಟ ಸಂದೇಶವನ್ನು ಕೊಡ್ತಾ ಇದ್ದೀನಿ. ನಾನೊಬ್ಬ ಸಣ್ಣ ವ್ಯಕ್ತಿ, ಇವನು ಈ ರೀತಿ ಸಂದೇಶ ಕೊಟ್ಟ ತಕ್ಷಣ ನಾವು ಕೇಳಬೇಕಾ ಅನ್ನೋ ರೀತಿ ಒಂದು ಧೈರ್ಯವನ್ನ ಮಾಡಬೇಡಿ. ಇದು ನನ್ನ ಮನವಿ. ಅದ್ರ ಜೊತೆಗೆ ಇದರಲ್ಲಿ ಮೋಸ ಹೋದವರ ಎಕ್ಸ್ಪೀರಿಯನ್ಸ್ ಕೂಡ ನೀವು ಸಾಕಷ್ಟು ಕೇಳಿರ್ತೀರಾ. ಹೇಗಾಯ್ತು, ಏನಾಯ್ತು ಅಂತ ನೀವು ದಯವಿಟ್ಟು ಅವ್ರನ್ನೆಲ್ಲ ಕೂಲಂಕುಷವಾಗಿ ವಿಚಾರಿಸಿ. ಜೊತೆಗೆ ನೀವು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಏನಿದೆ, ಇಲ್ಲಿಯ ಲೋಕಲ್ ಪೊಲೀಸ್ನರ ಹತ್ರ ನೀವು ವಿಚಾರಿಸಿದ್ರೆ ನಿಮ್ಗೆ ಈ ರೀತಿ ಸ್ಕ್ಯಾಮ್ಗಳಾಗಿರೋದು ಹೌದಾ, ಇದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಎಷ್ಟು ಕೇಸ್ಗಳು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ, ಕ್ರೈಮ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ಗಳಿದಾವೆ, ಅದ್ರ ಬಗ್ಗೆ ನೀವು ತಿಳ್ಕೋಬಹುದು. ಅಲ್ಲಿಗೆ ನಾನು ಇದನ್ನ ನಂಬಬೇಕೋ ಬೇಡವೋ ಅನ್ನೋವಂತ ಒಂದು ಆಲೋಚನೆ ಬಗ್ಗೆ ನೀವು ಹೆಚ್ಚಾಗಿ ಚಿಂತಿಸ್ಬೋದು. ಏನೋ ಒಂದು ಇದಾಗುತ್ತೆ, ಡಿಸಿಷನ್ ತಗೋಬಹುದು ಅಂತ ಹೇಳ್ಬೋದು.
ಅದಲ್ಲದೆ ಈ ಥರ ಸ್ಕೀಮ್ಗಳಲ್ಲಿ ಜನ ಮೋಸ ಹೋಗೋದು ಹೇಗೆ ಅಂತ ಅಂದರೆ, ಒಂದು ಏನೂ ಗೊತ್ತಿಲ್ಲದಲೇ ಇದರಲ್ಲಿ ಇನ್ವೆಸ್ಟ್ ಮಾಡಿ ಸೋಲೋರು ಅರ್ಧ ಜನ ಆಗಿದ್ರೆ, ಈ ಕೆಲವರು ವಿಚಾರಗಳನ್ನ ತಿಳ್ಕೊಂಡು ಇದರಲ್ಲಿ ಹೌದು ನಾನು ಆದಷ್ಟು ಬೇಗ ಶ್ರೀಮಂತ ಆಗಬೇಕು, ಎಲ್ಲರ ಈ ರೀತಿ ನಾನು ದೊಡ್ಡ ಕಾರು ದೊಡ್ಡ ಮನೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇನ್ವೆಸ್ಟ್ ಮಾಡೋರು ಒಂದು ರೀತಿ ಮಾಡ್ತಾರೆ. ಅದಲ್ಲದೆ ಇದೆರಡು ವಿಚಾರಗಳ ತಿಳಿದು ಮೂರನೇ ರೀತಿಯ ವ್ಯಕ್ತಿಗಳು ಯಾರು ಅಂತ ಅಂದರೆ, ಇದರಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಬಿಸ್ನೆಸ್ ಆದ್ರಿಂದ ನಾನು ಜಾಯ್ನ್ ಆಗ್ತೀನಿ, ಏನು 50,000ನೋ ಲಕ್ಷನೋ ಕೊಟ್ಟು ನಾನು ಜಾಯ್ನ್ ಆಗ್ತೀನಿ. ಅದಲ್ಲದೆ ಏನು, ನಾನು ಯಾವುದೇ ರೀತಿ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ಮಾಡಿದಾಗ ನನ್ನ ಕೆಳಗಡೆ ಅಥವಾ ಚೈನ್ ಲಿಂಕ್ ಬಿಸ್ನೆಸ್ ಆದರೆ ನಾನು ನನ್ನ ಲೆಗ್ಸ್ ಅಂತ ಇರ್ತವೆ, ಏನು ಎ ಬಿ ಅಂತನೋ ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಲೆಗ್ಸ್ ಅಂತ ಕರಿತೀವಿ ನಾವು ಮತ್ತೊಂದು ಭಾಷೆಯಲ್ಲಿ ಹೇಳೋದಾದ್ರೆ. ಈ ಲೆಗ್ಸನ್ನು ನಾವು ಬೇರೆಯವ್ರಿಗೆ ಕೆಳಗಡೆ ನಾವು ಸೇಲ್ಸ್ ಮಾಡಿ ಅಥವಾ ಬೇರೆಯವ್ರನ್ನ ಸೇರಿಸಿ ನಾವು ಅವ್ರಿಗೆ ಆದಾಯ ಮಾಡಿಕೊಡೋದ್ಕಿಂತ ನಮ್ಮ ಮನೆಯವರೇ ನಮ್ಮ ಕೆಳಗಡೆ ಲೆಗ್ಸ್ ಆಗಿದ್ರೆ ನಾವು ಇನ್ನೂ ಹೆಚ್ಚು ಆದಾಯ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ನಾವೇನು ಮಾಡ್ತೀವಿ, ಅಥವಾ ಈ ಮಾರ್ಕೆಟಿಂಗ್ ಸ್ಕೀಮ್ಗೆ ಸೇರಿದವ್ರು ಏನು ಮಾಡ್ತಾರೆ, ಅವರ ಹೆಂಡತಿ ಮಕ್ಕಳು ಅವರ ಕುಟುಂಬಸ್ಥರನ್ನ ಅವರ ಲೆಗ್ಗಳನ್ನಾಗಿ ಮಾಡಿಕೊಂಡು ಆ ಹಣವನ್ನು ಕೂಡ ಯಾವುದೋ ಒಂದು ಮೂಲದಿಂದ ತಂದು ಇವರೇ ಇನ್ವೆಸ್ಟ್ ಮಾಡ್ತಾರೆ. ಅಲ್ಲಿಗೆ ಇವರೊಬ್ಬರೇ ಇನ್ವೆಸ್ಟ್ ಮಾಡಿದ್ರೆ ಏನಾಗ್ತಾ ಇತ್ತು, ಒಂದು 50,000 ರೂಪಾಯಿನೋ ಲಕ್ಷನೋ ಕಳ್ಕೊಂಡು ಇದು ಮಾಡ್ತಾ ಇದ್ರು. ಅದೇ ಇವ್ರ ಮನೆಯವರನ್ನೇ ಇನ್ನೂ 2 ಲೆಗ್ ಮಾಡ್ಕೊಳ್ಳೋಣ ಅನ್ನೋ ಒಂದು ರೀತಿಲಿ ಯೋಚಿಸಿದಾಗ ಇವ್ರಿಗೆ ಇವ್ರು ಹಾಕಿರೋದು 1 ಲಕ್ಷ, ಇವರ 2 ಲೆಗ್ಗಳ ದುಡ್ಡು 1 ಲಕ್ಷ ಪ್ಲಸ್ 1 ಲಕ್ಷ ಟೋಟಲ್ 3 lakhs rupeesನ ಇವರು ಕಳ್ಕೊತಾರೆ. 3 ಲಕ್ಷ ಕಳ್ಕೊಂಡಾಗ ಅದರ ಹೊರೆ ಈ ವ್ಯಕ್ತಿಯ ಮೇಲೆ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಸೇರಿದಂತ ವ್ಯಕ್ತಿಯ ಮೇಲೆ ಹೆಚ್ಚಾಗತ್ತೆ. ಅಲ್ಲಿಗೆ ಇವನು ಮೋಸ ಹೋದಾಗ ಇದರಿಂದ ನೋವು ಕೂಡ ಹೆಚ್ಚಾಗತ್ತೆ. ಅದರಿಂದ ಈ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳನ್ನ ಸೇರೋದಕ್ಕಿಂತ ಮುಂಚೆ, ಇದರಲ್ಲಿ ಹಣವನ್ನ ಹೂಡೋದಕ್ಕಿಂತ ಮುಂಚೆ, ಯಾರು ಬಿಸ್ನೆಸ್ ಆಪರ್ಚುನಿಟಿ ಇದೆ ಅಂತ ಹೇಳಿದಾಗ, ಕಂಪ್ನಿಗಳ ಬಗ್ಗೆ ಹೇಳಿದಾಗ ಸಾಕಷ್ಟು ತಿಳಿದವರಲ್ಲಿ ವಿಚಾರಿಸಿ ಅವ್ರು ಏನಾದ್ರು ತಿಳ್ಕೊಳ್ಳಿ. ನೀವು ಮೋಸ ಹೋಗೋದಕ್ಕಿಂತ ಇದೇನೋ ದೊಡ್ಡ ನಷ್ಟ ಅಲ್ಲ ನಿಮಗೆ. ಕೇಳಿ, ಅವರು ದಡ್ಡ ಅಂತಾರೋ ಬುದ್ಧಿವಂತ ಅಂತಾರೋ ಏನಂತಾರೋ ಕೇಳಿಸ್ಕೊಳ್ಳಿ, ಈ ತರ ಕಂಪ್ನಿ ಇದೆಯಾ, ಇದರಲ್ಲಿ ಹಣ ಹೂಡ್ತಾರಲ್ಲ ಇದರಲ್ಲಿ ಹಣ ವಾಪಸ್ ಬರುತ್ತಾ, ಈ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ, ಅಥವಾ ನಮಗೆ ಕೊಡುವಂಥ ದುಡ್ಡು ಯಾವ ಮೂಲದಿಂದ ಇವರಿಗೆ ಬರುತ್ತೆ, ಈ ರೀತಿ ಹಲವಾರು ರೀತಿಯ ಚರ್ಚೆಗಳನ್ನ ನೀವು ನಿಮಗೆ ತಿಳಿದ ಮಟ್ಟಿಗೆ ಅಥವಾ ನಿಮಗೆ ಗೊತ್ತಿರುವಂತಹ ಸ್ನೇಹಿತರಲ್ಲಿ ಅಥವಾ ಹಿರಿಯರಲ್ಲಿ ಬುದ್ಧಿವಂತರಲ್ಲಿ ನೀವು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ, ನಂತರದಲ್ಲಿ ನಿಮಗೆ ಎಷ್ಟು ನಂಬಿಕೆ ಬರುತ್ತೋ ಆ ರೀತಿ ಸಣ್ಣ ಪ್ರಮಾಣದಲ್ಲಿ ಹಣ ಹೂಡಿ, ನಂತರದಲ್ಲಿ ಅದರಲ್ಲಿ ಆದಾಯ ಬಂದ ಮೇಲೆ ಸಾಕಷ್ಟು ಸಮಯ ತಗೊಂಡು ತಿಳಿದು ನಂತರದಲ್ಲಿ ನೀವು ಇದರಲ್ಲಿ ಹಣ ಹೂಡೋ ಅಂತ ಕೆಲಸ ಮಾಡಿ. ಅಥವಾ ಅದರ ಬಗ್ಗೆ ಅತಿಯಾದ ಅಪಾರವಾದ ನಂಬಿಕೆ ಬರಲಿಲ್ವ, ಅದರಲ್ಲಿ ಹಣ ಹೂಡಬೇಡಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ನಿಮಗೆ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಬೇಕು, ಇದರಲ್ಲಿ ಉಪಕಾರ ಆಗತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಂದೇಶವನ್ನ ಮೀನ್ಸ್ ಈ ವಿಡಿಯೋವನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಅವರಿಗೆ ತಿಳುವಳಿಕೆ ತರುವ ಒಂದು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.